ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಪ್ರೀತಿಯ ಬಂಧುಗಳೇ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ 21ನೇ ತಾರೀಕು ಇದೇ ತಿಂಗಳು 21ನೇ ತಾರೀಕು ವಿಚಾರಣೆಯನ್ನು ಮುಂದೂಡಿದೆ. ಅವತ್ತು ಈ ಪ್ರಕರಣದ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿದೆ. ಒಂದು ಹಂತಕ್ಕೆ ಸೌಜನ್ಯ ಪರವಾಗಿ, ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ಅನ್ಯಾಯವನ್ನು ಖಂಡಿಸಿ ಕರ್ನಾಟಕದ ಎಲ್ಲ ವರ್ಗದ ಜನರು, ಹೋರಾಟಗಾರರು, ಪತ್ರಕರ್ತರು, ಲೇಖಕರು, ಚಿಂತಕರು, ಸಾಹಿತಿಗಳು ಎಲ್ಲರೂ, ಮತ್ತು ಈ ಹೋರಾಟವನ್ನು ಲೀಡ್ ಮಾಡಿದಂಥ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ಶೆಟ್ಟಿ ತಿಮ್ರೋಡಿಯವರು, ಎಲ್ಲರೂ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಇವರೆಲ್ಲರ ಪಾತ್ರದಿಂದಾಗಿ, ಆಮೇಲೆ ಸೌಜನ್ಯ ಅವರ ತಾಯಿ, ಇವರೆಲ್ಲರ ಒಂದು ಶ್ರಮದಿಂದಾಗಿ ಸುಪ್ರೀಂ ಕೋರ್ಟ್ವರೆಗೂ ಈ ಪ್ರಕರಣ ಬಂದಿದೆ. ಏನು ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿಬಿಡ್ತು ಅಂತ ಅನ್ನೋದಕ್ಕಿಂತ ನ್ಯಾಯ ಸಿಗುವ ದಿನಗಳು ಶುರುವಾಗಿವೆ ಅಂತ ನಾವು ಅಂದುಕೊಳ್ಬೇಕು. ಒಂದು ಹೊಸ ಆಶಾಭಾವನೆ. ಸೌಜನ್ಯ ಅವರ ತಾಯಿ ಸುಪ್ರೀಂ ಕೋರ್ಟ್ನಲ್ಲಿ ನನ್ನ ಮಗಳ ಕೊಲೆ ಆಗಿದೆ, ನನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, 12, 13, 14 ವರ್ಷಗಳು ನಡೀತಾ ಇದ್ದಾವೆ, ಇದುವರೆಗೂ ನ್ಯಾಯ ಸಿಕ್ಕಿಲ್ಲ, ನನ್ನ ಮಗಳನ್ನು ಕೊಂದವರು ಯಾರು, ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಸ್ನೇಹಿತರೆ, ನಿಜಕ್ಕೂ ಇದು ಒಂದು ರೀತಿ ಒಳ್ಳೆಯ ನಡೆ. ಆಮೇಲೆ ತನ್ನ ಮಗಳನ್ನು ಕಳೆದುಕೊಂಡಂಥ ಒಬ್ಬ ಸಂತ್ರಸ್ತ ತಾಯಿ, ಕರ್ನಾಟಕದಲ್ಲಿ ನನಗೆ ನ್ಯಾಯ ಸಿಗಲಿಲ್ಲ, ಕರ್ನಾಟಕದ ಸರ್ಕಾರಗಳಿಂದ ನನಗೆ ನ್ಯಾಯ ಸಿಗಲಿಲ್ಲ, ಕರ್ನಾಟಕದಲ್ಲಿ ಈ ಪ್ರಕರಣದ ತನಿಖೆ ನಡೆಸಿದಂಥ ಪೊಲೀಸರಿಂದ ನನಗೆ ನ್ಯಾಯ ಸಿಗಲಿಲ್ಲ, ಕೊನೆಗೂ ನನ್ನ ಮಗಳನ್ನು ಕೊಂದವ್ರು ಯಾರು ಅಂಥೇಳಿ ನೀವಾದರೂ ಪತ್ತೆ ಹಚ್ಚಿ ನ್ಯಾಯ ಕೊಡಿಸಿ ಅಂಥೇಳಿ ಸುಪ್ರೀಂ ಕೋರ್ಟ್ವರೆಗೂ ಹೋಗೋ ಸ್ಥಿತಿ ಬಂತಲ್ಲ, ಇದ್ರ ಬಗ್ಗೆ ಬೇಸರ ಇದೆ. ಮಾನ್ಯ ನ್ಯಾಯಾಲಯಗಳು ಕೊನೆಗೆ ಅಂತಿಮವಾಗಿ ನ್ಯಾಯಾಲಯದ ಅಂಗಳಕ್ಕೆ ಹೋಗಬೇಕು. ಅಂತಿಮವಾಗಿ ಸರ್ವೋಚ್ಚ ನ್ಯಾಯಾಲಯ ಇದ್ರ ಬಗ್ಗೆ ತನ್ನ ತೀರ್ಪನ್ನು ಕೊಡಬೇಕಾಗಿದೆ. ಆದರೆ ಕರ್ನಾಟಕದ ಸರ್ಕಾರ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಸರಿಯಾಗಿ ತನಿಖೆಯನ್ನು ನಡೆಸಿದರೆ, ಅಂದಿನ ಸರ್ಕಾರಗಳು, ಅಂದು ಕೊಲೆಯಾದ ಸಂದರ್ಭದಲ್ಲಿ ಇದ್ದಂಥ ಸರ್ಕಾರಗಳು, ಈಗಿರುವ ಸರ್ಕಾರಗಳು, ಮಧ್ಯೆ ಬಂದ ಸರ್ಕಾರಗಳು, ಇವೆಲ್ಲವೂ ಕೂಡ ನಿಷ್ಪಕ್ಷಪಾತವಾಗಿ, ಸತ್ಯದ ಪರವಾಗಿ, ಸತ್ಯದ ಪಕ್ಷಪಾತಿಯಾಗಿ ಕೆಲಸ ಮಾಡಿದರೆ ಪಾಪ ಆ ತಾಯಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುವ ಸ್ಥಿತಿ ಬರ್ತಾ ಇರಲಿಲ್ಲ. ಅಂದರೆ ಇವರು ಕರ್ನಾಟಕದವರು, ಕರ್ನಾಟಕದ ಸರ್ಕಾರ, ಕರ್ನಾಟಕದ ಗೃಹ ಇಲಾಖೆ, ಕರ್ನಾಟಕದ ಏನು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳು ಯಾರೂ ಕೂಡ ಆ ಆದ ಕುಟುಂಬಕ್ಕೆ, ಸೌಜನ್ಯಳಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ಮಾಡಲಿಲ್ಲ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ನನಗನ್ಸುತ್ತೆ ಸುಪ್ರೀಂ ಕೋರ್ಟ್ ಇವ್ರಿಗೆಲ್ಲ ಛೀಮಾರಿ ಹಾಕತ್ತೆ, ಉಗೀತತೆ ಸರಿಯಾಗಿ ಇವರ ಈ ನಡೆಗೆ, ಇವರ ಕರ್ತವ್ಯ ಲೋಪಕ್ಕೆ, ಆಮೇಲೆ ಏನು ದುಷ್ಟರನ್ನು ರಕ್ಷಣೆ ಮಾಡುವ ಇವರ ವರ್ತನೆಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಮರುತನಿಖೆಯನ್ನು ನಡೆಸಿ ಅತ್ಯಂತ ಗಂಭೀರವಾದ ನಿಲುವನ್ನು ಈ ಪ್ರಕರಣದಲ್ಲಿ ತೆಗೆದುಕೊಳ್ಳುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಏನು ಈ ಪ್ರಕರಣ ಆದಾಗ, ಪ್ರಕರಣದ ಹೋರಾಟ ಮೇನ್ ಸ್ಟ್ರೀಮಿಗೆ ಬಂದಾಗ BJPಯವರು ಮಾತಾಡಿದ್ದೇನು, ಏನು ಸೌಜನ್ಯ ಮನೆಗೆ ಭೇಟಿ ಕೊಟ್ಟು ವಿಜಯೇಂದ್ರ ಅವರೆಲ್ಲ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋದರೆ ಅದರದ್ದೆಲ್ಲ ಖರ್ಚು ವೆಚ್ಚಗಳನ್ನು ನಾವು ಭರಿಸ್ತೀವಿ ಅಂಥೇಳಿ ಭಾಷಣ ಹೊಡೆದಿದ್ದೇನು. ಇವತ್ತೇನು ಮಾಡ್ತಿದ್ದಾರೆ? ಇವತ್ತೇನರಪ್ಪ ಮಾಡ್ತಿದ್ದೀರಿ? ಇವತ್ತು ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿದೆ, ಏನು ಮಾತಾಡಿದ್ರಿ? ಏನು ಮಾತಾಡ್ತಾಯಿದ್ರಿ? ಕೊನೆ ಪಕ್ಷ ಒಂದು ಸಾಂತ್ವನ ಹೇಳ್ತಿದ್ದೀರಾ, ಒಂದು ಕಾನ್ಫಿಡೆನ್ಸ್ ಕೊಡ್ತಿದ್ದೀರಾ, ಏನಾದರೂ ಒಂದು ಮಾತಾಡ್ತಿದ್ದೀರಾ. ಅವತ್ತು ಬಿಟ್ಟು, ಅವತ್ತೇನೋ ಮೇನ್ ಸ್ಟ್ರೀಮಲ್ಲಿತ್ತು, ವಿಚಾರ ಮುಖ್ಯವಾಹಿನಿಯಲ್ಲಿತ್ತು, ತುಂಬ ಸದ್ದು ಮಾಡ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ, ಜನರ ಗಮನವನ್ನು ಸೆಳೀಬೇಕು ಅನ್ನೋ ಕಾರಣಕ್ಕೋಸ್ಕರ ಸೌಜನ್ಯ ಮನೆಗೆ ಭೇಟಿ ಕೊಟ್ಟು ಅವರ ಕುಟುಂಬದವ್ರನ್ನ ಮಾತಾಡಿಸಿ ಅವ್ರಿಗೇನೋ ಒಂದು ನಾಟಕದ ಭರವಸೆಯನ್ನು ಕೊಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಎಲ್ಲ ಬೆಂಬಲವಾಗಿ ನಿಲ್ತೀವಿ, ಖರ್ಚು ವೆಚ್ಚವನ್ನು ಭರಿಸ್ತೀವಿ ಅಂತ ಹೇಳಿದವರು, ಆನಂತರ ಒಂದೇ ಒಂದು ಸೌಜನ್ಯ ಪರವಾಗಿ, ಸೌಜನ್ಯಳಿಗೆ ನ್ಯಾಯ ಕೊಡಿಸೋ ನಿಲುವಿಯಲ್ಲಿ ಏನಾದರೂ ಮಾತಾಡಿದ್ದಾರೆ BJPಯವರು? ಮಾತಾಡಲ್ಲ. ಇವರೆಲ್ಲ ಸತ್ಯದ ಪರವಾಗಿಲ್ಲ, ಇವರೆಲ್ಲ ಸೌಜನ್ಯ ಪಾತಕರ ಪರವಾಗಿದ್ದಾರೆ ಅಂತ ಅನಿಸುತ್ತೆ. ಹೌದು, ಮತ್ತು ಸೌಜನ್ಯ ಪರವಾಗಿ ಇವ್ರು ಮಾತಾಡ್ತಿಲ್ಲ ಅಂದರೆ ಇವರು ಸೌಜನ್ಯನ ಕೊಲೆ ಮಾಡಿದವರ
ಕೊಲೆಗಡುಕರು ಕೊಲೆ ಪಾತಕರ ಪರವಾಗಿದ್ದಾರೆ ಇರಬಹುದೇನೋ ಅಂತ ಅನಿಸುತ್ತೆ. ಇನ್ನು ಕಾಂಗ್ರೆಸ್ನವ್ರ ಕತೆ, ಕಾಂಗ್ರೆಸ್ನವರು SIT ನಡೀತಾ ಇದೆ, ಅನುಮಾನಾಸ್ಪದ ಸಾವುಗಳು ಧರ್ಮಸ್ಥಳದಲ್ಲಿ, ಅದ್ರ ಬಗ್ಗೆನೇ ಇನ್ನೂ ವರದಿ ಕೊಟ್ಟಿಲ್ಲ ಇವರು. SIT ಏನಾಯಿತು, ಅದ್ರ ಕತೆ ಏನಾಯಿತು, FSL ರಿಪೋರ್ಟ್ ಏನಾಯಿತು, ಜನರಿಗೆ ಸತ್ಯಾಂಶವನ್ನು ಹೇಳಬೇಕು ಅಂತೇಳಿ ಅದ್ರ ಬಗ್ಗೆನೇ ವರದಿ ಕೊಡಲಿಲ್ಲ ಅವರು. ಇನ್ನು BJP ಕತೆ ಹಾಗಾದರೆ ಕಾಂಗ್ರೆಸ್ನವರ ಕತೆ ಹೀಗೆ. ಇದನ್ನೆಲ್ಲ ನೋಡಿದಾಗ, ಇವ್ರನ್ನೆಲ್ಲ ಸೂಕ್ಷ್ಮವಾಗಿ ನೋಡಿದಾಗ BJP, ಕಾಂಗ್ರೆಸ್ಸು, JDS ಈ ಮೂರೂ ಪ್ರಬಲ ಪಕ್ಷಗಳು ಕರ್ನಾಟಕದಲ್ಲಿ. ಆಮೇಲೆ ಈ ಮೂರೂ ಪಕ್ಷದಿಂದ ಜನಪ್ರತಿನಿಧಿಗಳು ಆಯ್ಕೆಯಾಗಿದ್ದಾರೆ. ಇವ್ರನ್ನ ನೋಡಿದಾಗ ಒಬ್ಬನೇ ಒಬ್ಬ ಶಾಸಕ, ಒಬ್ಬನೇ ಒಬ್ಬ ಜನಪ್ರತಿನಿಧಿ, ಒಬ್ಬನೇ ಒಬ್ಬ ಪಕ್ಷದ ರಾಜಕೀಯ ಮುಖಂಡ ಈ ಅನ್ಯಾಯವನ್ನು ಖಂಡಿಸಿ, ಸೌಜನ್ಯಳಿಗಾದ ಅನ್ಯಾಯವನ್ನು ಖಂಡಿಸಿ, ಆನಂತರ ಧರ್ಮಸ್ಥಳ ಭಾಗದಲ್ಲಿ ನಿಗೂಢ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿಸಿ ಒಬ್ಬನೇ ಒಬ್ಬ ಶಾಸಕ ಇದ್ರ ಬಗ್ಗೆ ಮಾತನಾಡಿದ್ದು ನಾನು ನೋಡಲಿಲ್ಲ. ಅಂದರೆ ಇವ್ರು ಯಾರಿಗೂ ಈ ಹಳ್ಳಿ ಭಾಗದಲ್ಲಿ ಹೇಳ್ತಾರೆ ಬೆನ್ನು ಮೂಳೆ ಇಲ್ಲ ಅಂತ, ಇವ್ರು ಯಾರು ಕೂಡ ಬೆನ್ನು ಮೂಳೆ ಇಲ್ಲದ ಶಾಸಕರಾಗಿದ್ದಾರೆ. ಅಂದರೆ ಇವ್ರು ಯಾರೂ ಕೂಡ ಸೌಜನ್ಯ ಪರವಾಗಿ ಮಾತಾಡಿಲ್ಲ ಅಂತಂದರೆ ಇವರು ಕೊಲೆ ಪಾತಕರ ಪರವಾಗಿದ್ದಾರೆ. ಅಂದರೆ ಕೊಲೆ ಪಾತಕರು ಅದೆಷ್ಟು ಪ್ರಬಲವಾಗಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಮತ್ತು ಎಲ್ಲ ವಿಚಾರವಾಗೂ ಮಾತಾಡ್ತಾರೆ, ಬಿಡದಿ ಹೋರಾಟ ಮಾತಾಡ್ತಾರೆ, ಆಮೇಲೆ ಇನ್ನು ರೈತರ ಪರವಾಗಿ ಮಾತಾಡ್ತಾರೆ, ಆಡಳಿತ ಪಕ್ಷವನ್ನು ಕೆಲವು ವಿಚಾರಗಳನ್ನು ಪ್ರತಿಪಕ್ಷಗಳು ತೆಗೆದುಕೊಳ್ತಾರೆ. ಆದರೆ ಸೌಜನ್ಯ ಪರವಾಗಿ ಮಾತಾಡಲ್ಲ. ಯಾಕೆ ದಮ್ಮಿಲ್ವಾ, ತಾಕತ್ತಿಲ್ವಾ, ಧೈರ್ಯ ಇಲ್ವಾ, ಅಥವಾ ಮಾತಾಡಿದ್ರೆ ನಮಗೇನಾದರೂ ತೊಂದರೆ ಆಗುತ್ತೆ ಅನ್ನೋ ಭಯನ? ಇವರೆಲ್ಲ ಅಯೋಗ್ಯರು, ಅವಿವೇಕಿಗಳು, ದುಷ್ಟರು. ಇವರು ದುಷ್ಟರನ್ನು ಬೆಂಬಲಿಸುವರು ದುಷ್ಟರೇ. ಸತ್ಯದ ಪರವಾಗಿ ಮಾತನಾಡುವ ಧೈರ್ಯ, ನೈತಿಕತೆ ನಿಮಗಿಲ್ಲ ಅಂದರೆ ನೀವು ನಾಲಾಯಕಗಳು, ನೀವು ಅಯೋಗ್ಯರು, ನೀವು ಸದನದಲ್ಲಿ ಬರೋದು ವೇಸ್ಟ್. ಹೋಗಲಿ, ಅದಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಏನಾದರೂ ಹೆಣ್ಣು ಮಕ್ಕಳಿಗೆ ಏನಾದರೂ ಅನ್ಯಾಯಗಳು, ದುಷ್ಟತನಗಳು, ದೌರ್ಜನ್ಯಗಳಾದರೆ ಅದ್ರ ಬಗ್ಗೆ ಮಾತಾಡಲ್ಲ ಇವರು ಮಾತಾಡೋದು ಯಾವುದ್ರ ಬಗ್ಗೆ ಗೊತ್ತಾ? ನನಗೆ IPL ಟಿಕೆಟ್ ಕೊಡಿ, ನಮ್ಮ ಫ್ಯಾಮಿಲಿಗೆ ಟಿಕೆಟ್ ಕೊಡಿ, ಆಮೇಲೆ ನಮ್ಮ ಬತ್ತಿಯನ್ನು ಹೆಚ್ಚಳ ಮಾಡಿ, ನಮಗೆ ರಕ್ಷಣೆ ಕೊಡಿ, ನಮಗೆ ಅನುದಾನ ಕೊಡಿ. ಅನುದಾನ ಯಾಕೆ ಕೇಳ್ತಾರೆ ಗೊತ್ತಾ ಇವರು? ಅನುದಾನ ಲೂಟಿ ಹೊಡಿಯೋಕ್ಕೆ. ಒಂದೊಂದು ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ಅನುದಾನ ಬರುತ್ತೆ. ಆ ಸಾವಿರಾರು ಕೋಟಿನೂ ಕೂಡ ಇವರು ಇಂಪ್ಲಿಮೆಂಟ್ ಮಾಡ್ತಾರೆ, ಖರ್ಚು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ನಿಮಗೂ ಗೊತ್ತಿದೆ. ಎಲ್ಲ ಪರ್ಸೆಂಟೇಜ್ ಲೂಟಿ ಹೊಡಿತಾರೆ. ಯಾರೋ ಒಬ್ಬನಿಗೆ ಗುತ್ತಿಗೆದಾರನಿಗೆ ಟೆಂಡರ್ ಕೊಡ್ತಾರೆ, ಅವನಿಗೆ ನೋಡಪ್ಪ ಇಷ್ಟು ಪರ್ಸೆಂಟೇಜ್ ಕೊಡು ಅಂತ ಹೇಳ್ತಾರೆ, ಅದನ್ನು ನುಂಗಾಕ್ತಾರೆ. ಇವರು ಶಾಸಕರಾಗೋದು ಯಾಕೆ ಅಂದರೆ ಒಂದು ಪವರಲ್ಲಿ ಮೆರೆಯೋದಕ್ಕೆ, ಇನ್ನೊಂದು ಶಾಸಕರ ಕ್ಷೇತ್ರದಲ್ಲಿ ಅನುದಾನ ಬರೋ ದುಡ್ಡನ್ನು ಲೂಟಿ ಹೊಡಿಯೋಕ್ಕೆ. ಇನ್ನು ಮಿನಿಸ್ಟರ್ ಆದರೆ ಕೇಳಲೇ ಬೇಡ, ಅದಕ್ಕೆ ಇನ್ನೂ ಸಾವಿರಾರು ಕೋಟಿ ಅನುದಾನ, ಅಲ್ಲೂ ಲೂಟಿ, ಒಟ್ಟಲ್ಲಿ ಲೂಟಿ. ಈ ಸೌಜನ್ಯ ಆಗಲಿ ಈ ಥರದ ವಿಚಾರಗಳಾದರೆ ಇವ್ರಿಗೆ ಯಾಕೆ ಬೇಕು? ಇದರಿಂದ ಏನು ಲಾಭ ಇದೆ? ಇದರಿಂದ ಮಾತಾಡಿದ್ರೆ, ಸೌಜನ್ಯ ಪರವಾಗಿ ಮಾತಾಡಿದ್ರೆ, ಆ ಕುಟುಂಬಕ್ಕೆ ನ್ಯಾಯ ಕೊಡಿಸೋ ನೆಲೆಯಲ್ಲಿ ಮಾತಾಡಿದ್ರೆ ಇವರು ಯಾರ್ದೋ ಕೆಂಗಣ್ಣಿಗೆ ಗುರಿ ಆಗಬೇಕಾಗತ್ತೆ. ಯಾಕೆ ಬೇಕು? ಅಧಿಕಾರ ಹೋಗ್ಬಿಟ್ರೆ, ನನಗೆ ಯಾರಾದರೂ ಓಟ್ ಹಾಕದೇ ಇದ್ದರೆ, ಇಂಥ ಕೆಟ್ಟ ಕಚಡ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ. ಒಬ್ಬ ಸಂವೇದನಾಶೀಲ ಶಾಸಕ, ಸಂವೇದನಾಶೀಲ ರಾಜಕಾರಣಿ ಈ ಪ್ರಕರಣದಲ್ಲಿ ಮಾತಾಡೋನು ಒಬ್ಬನೂ ಕಾಣಲಿಲ್ಲ. ಎಲ್ಲರೂ ಬೆತ್ತಲಾದರು. ಆದರೆ ರಾಜಕಾರಣಕ್ಕೆ ಬರುತ್ತಿರುವಂಥ ಒಂದು ಹೊಸ ಭರವಸೆಯನ್ನು ಮೂಡಿಸಿರುವಂಥ ಒಂದಷ್ಟು ರಾಜಕಾರಣಿಗಳು ಮಾತಾಡಿದ್ರು, ಒಂದಷ್ಟು ಹೋರಾಟಗಾರರು ಮಾತಾಡಿದ್ರು. ರವಿಕೃಷ್ಣ ರೆಡ್ಡಿಯವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು, ಸಂಸ್ಥಾಪಕರು, ಅವರು ಮಾತಾಡಿದ್ರು. ರವಿಕೃಷ್ಣ ರೆಡ್ಡಿ ದಡ್ಡ ಅಲ್ಲ, ಅಯೋಗ್ಯ ಅಲ್ಲ, ಒಬ್ಬ ಪ್ರಜ್ಞಾವಂತ ರಾಜಕಾರಣಿ ಮಾತಾಡಿದ್ರು. ಆಮೇಲೆ ನಿವೃತ್ತ ನ್ಯಾಯಮೂರ್ತಿಗಳು ಮಾತಾಡಿದ್ರು, ಪತ್ರಕರ್ತರು ಮಾತಾಡಿದ್ರು, ಲೇಖಕರು ಮಾತಾಡಿದ್ರು. ತುಂಬ ಜನ, ನಾನು ಒಬ್ಬರ ಹೆಸರು ಹೇಳ್ತಾ ಇಲ್ಲ, ಎಷ್ಟೊಂದು ಜನ ಮಾತಾಡಿದ್ದಾರೆ. ಇದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಈ ಸೌಜನ್ಯ ಪ್ರಕರಣ ಬಂದಿದೆ ಅಂತಂದರೆ ಇದು ಕರ್ನಾಟಕದ ರಾಜಕಾರಣಿಗಳ, ನಮ್ಮ ಆಡಳಿತ ವ್ಯವಸ್ಥೆಯ ಫೇಲ್ಯೂರ್. ಇದು ಒಂದು ಹುಡುಗಿಯ ಕೊಲೆಗೆ ನ್ಯಾಯ ಕೊಡಿಸೋಕ್ಕಾಗದೆ ಅದು ಸುಪ್ರೀಂ ಕೋರ್ಟ್ ಮಟ್ಟಕ್ಕೆ ಬಂದಿದೆ ಅಂದರೆ ಆ ಒಂದು ಕೊಲೆಯಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾದಂಗೆ. ಯಾಕಂದರೆ ಅದಕ್ಕೆ ನ್ಯಾಯ ಕೊಡಿಸೋನಲ್ಲಿ ಇವರೆಲ್ಲ ಫ್ಲಾಪ್ ಆಗಿದ್ದಾರೆ, ಇವರೆಲ್ಲ ಫೇಲ್ಯೂರ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಪರಿಗಣಿಸಿ ಇವ್ರಿಗೆಲ್ಲರಿಗೂ ಚೀಮಾರಿ ಹಾಕಬೇಕು. ಯಾವನೂ ಇಲ್ಲ, ಯಾವ ರಾಜಕಾರಣಿನೂ ಇದ್ರ ಬಗ್ಗೆ ಮಾತಾಡಿಲ್ಲ. ಯಾಕೆ?
ದುಷ್ಟನು ಪ್ರಭಾವಿ ಆದ ತಕ್ಷಣ ದುಷ್ಟರು ಪ್ರಭಾವಿ ಆದ ತಕ್ಷಣ ಬಿಟ್ಬಿಡ್ಬೇಕಾ? ಒಬ್ಬ ಜನಸಾಮಾನ್ಯ, ಒಬ್ಬ ಸಣ್ಣನು, ಒಬ್ಬ ಕೂಲಿ ಕಾರ್ಮಿಕ ಏನೋ ಒಂದು ಸಣ್ಣದೊಂದು ಏನೋ ಒಂದು ಸಣ್ಣ ಕಳ್ಳತನ ಮಾಡಿಬಿಟ್ರೆ, ಪಿಕ್ ಪಾಕೆಟ್ ಮಾಡಿಬಿಟ್ರೆ, ಪಾಪ ಬುಡಕಟ್ಟು ಜನ ಯಾರೋ ಒಬ್ಬನು ಅಕ್ಕಿ ಕದ್ದ ಅಂಥೇಳಿ ಅವನನ್ನು ಒಡೆದೇ ಸಾಯಿಸ್ಬಿಟ್ರು. ಅಕ್ಕಿ ಕದ್ದ ಅಂತ, ಹೊಟ್ಟೆ ಹಸಿವು ಅಂತೇಳಿ. ಜನಸಾಮಾನ್ಯರು ಏನಾದ್ರು ಮಾಡಿಬಿಟ್ರೆ ಅವನ ಮೇಲೆ ಏನು ಎಲ್ಲ ಥರದ ದೌರ್ಜನ್ಯಗಳು, ಎಲ್ಲ ಥರದ ಕಾನೂನುಗಳು ಮಾಡ್ತೀರಿ. ಅಂದರೆ ಪ್ರಭಾವಿಗಳು, ದುಷ್ಟರು, ದಗಾಕೋರರು, ಧರ್ಮದ ವ್ಯಾಪಾರಿಗಳು ಮಾಡಿಬಿಟ್ರೆ ಅವ್ರಿಗೋಗಿ ಕಾಲಿಗೆ ಅಡ್ಡ ಬೀಳ್ತೀರಿ. ಧರ್ಮ ರಕ್ಷಣೆ ಯಾವ ಮಣ್ಣು ಧರ್ಮ? ಯಾವುದರ ಧರ್ಮ? ಅನ್ಯಾಯವನ್ನು ಖಂಡಿಸೋದು ಧರ್ಮ, ಸತ್ಯದ ಪರವಾಗಿ ನಿಲ್ಲೋದು ಧರ್ಮ, ಧರ್ಮದ ವ್ಯಾಪಾರಿಗಳ ಬೂಟ್ ನೆಕ್ಕೋದಲ್ಲ ಧರ್ಮ. ಆಮೇಲೆ ಕ್ಷೇತ್ರಕ್ಕೆ ಮಸಿ ಮಸಿಯಾಗಿಬಿಡುತ್ತಂತೆ, ಕಳಂಕ ಬಂದುಬಿಡುತ್ತೆ. ಹೆಂಗೆ ಕಳಂಕ ಬರುತ್ತೆ? ಕಳಂಕ ಬಂದಿರೋದನ್ನು ತೊಳಿಬೇಕು ಅಂದರೆ ಕೊಲೆಗಡಕರಿಗೆ ಅತ್ಯಾಚಾರಗಳಿಗೆ ಶಿಕ್ಷೆ ಕೊಡಬೇಕು. ಅವ್ರನ್ನ ರಕ್ಷಣೆ ಮಾಡಿದ್ರೆ ಕಳಂಕ ಇನ್ನೂ ಹೆಚ್ಚಾಗತ್ತೆ. ಕ್ಷೇತ್ರಕ್ಕೆ ಕಳಂಕ ಹೆಂಗೆ? ಕ್ಷೇತ್ರಕ್ಕೆ ಕಳಂಕ ಇವ್ರುಗಳಿಂದ ಆಗ್ತಿರೋದು. ಈ ಕೆಟ್ಟ ರಾಜಕಾರಣಿಗಳಿಂದ, ಕೆಟ್ಟ ಧರ್ಮದ ವ್ಯಾಪಾರಿಗಳಿಂದ ಕಳಂಕ ಆಗ್ತಾ ಇರೋದು. ಆ ಕಳಂಕ ಕಳಿಬೇಕು ಅಂದರೆ ಈ ಕೊಲೆಗಡಕರನ್ನ, ಈ ದುಷ್ಟರನ್ನು, ಈ ಅತ್ಯಾಚಾರಿಗಳನ್ನು ಈ ಒಂದು ಪ್ರಕರಣದಲ್ಲಿ ಶಿಕ್ಷೆ ಒಳಪಡಿಸ್ಬೇಕು. ಆಮೇಲೆ ಇವರೆಲ್ಲರೂ ಕೂಡ ಇದಕ್ಕೆ ಭಾಗಿಯಾದಂಗೆ, ರಾಜಕಾರಣ ಯಾರೆಲ್ಲ ಮಾತಾಡಿಲ್ಲ ನೀವೆಲ್ಲ ಕೂಡ ಆ ಕೊಲೆಯಲ್ಲಿ ಭಾಗಿಯಾದಂಗೆ. ಸೊ ಸರ್ವೋಚ್ಚ ನ್ಯಾಯಾಲಯ ಇದನ್ನೆಲ್ಲ ಪರಿಗಣಿಸಿ ಸರಿಯಾಗಿ ಚೀಮಾರಿ ಹಾಕಬೇಕಾಗಿದೆ. ಮತ್ತು ನ್ಯಾಯ ಸಿಗುವ ದಿನಗಳು ಶುರುವಾಗಿವೆ ಅಂತ ನಾವೆಲ್ಲ ಭಾವಿಸಬೇಕಾಗಿದೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಅಂದಿನ ಸರ್ಕಾರದಲ್ಲಿ ಯಾರೆಲ್ಲ ಇದ್ದರೂ, ಯಾರೆಲ್ಲ ವೈಫಲ್ಯವನ್ನು ಮಾಡಿದ್ರು, ಅಂದಿನ ಗೃಹ ಸಚಿವರು, ಅಂದಿನ ಮುಖ್ಯಮಂತ್ರಿಗಳು, ಅವತ್ತು ಅವರೇನು ಫೇಲ್ಯೂರ್ ಮಾಡಿದ್ರು, ರಾಜಕಾರಣಿಗಳಿಂದ ಹಿಡಿದು, ಆಮೇಲೆ ಪೊಲೀಸ್ ಇಲಾಖೆ, ಆಮೇಲೆ ಈ ಮರಣೋತ್ತರ ಪರೀಕ್ಷೆ ಮಾಡಿದಂಥವ್ರು, ಆನಂತರ ಪ್ರಕರಣವನ್ನು ಸಂಪೂರ್ಣವಾಗಿ ಯಾರೆಲ್ಲ ಹಳ್ಳ ಹಿಡಿಸಿದ್ದಾರೆ, ಆಮೇಲೆ ಈ ಒಂದು ಪ್ರಕರಣವನ್ನು ಯಾರೆಲ್ಲ ಸಾಕ್ಷಿಗಳನ್ನು ನಾಶಪಡಿಸಿದ್ರು, ಪ್ರತಿಯೊಬ್ಬರು ಕೂಡ ಬಯಲಿಗೆ ಬರಬೇಕಾಗಿದೆ, ಎಕ್ಸ್ಪೋಸ್ ಆಗಬೇಕಾಗಿದೆ. ಅದಾಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಒಂದಂತೂ ಸತ್ಯ, ಕರ್ನಾಟಕದ ಮರ್ಯಾದೆಯನ್ನು ಇವರೆಲ್ಲ ಕಳೆದರು. ಒಂದು ಪ್ರಕರಣದಲ್ಲಿ ನ್ಯಾಯ ಕೊಡಿಸದೆ ಯಾರೋ ದುಷ್ಟ ಕೂಟವನ್ನು ರಕ್ಷಣೆ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆದರು. ಅಂದರೆ ಇವರು ಕೂಡ ದುಷ್ಟರು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರು. ನನಗನ್ಸುತ್ತೆ ಕರ್ನಾಟಕದ ಪ್ರಜ್ಞಾವಂತ ಜನರು ಈ ಮೂರೂ ಪಕ್ಷಗಳು, JCB ಪಕ್ಷಗಳ, ಇವರು ಕಾಂಗ್ರೆಸ್, BJP, JDS ಇದಾವಲ್ಲ, ಇವ್ರು ಯಾರು ಕೂಡ ಒಳ್ಳೆಯ ರಾಜಕಾರಣಿಗಳಾಗ. ಇವ್ರನ್ನೆಲ್ಲ ಮನೆಗೆ ಕಳಿಸ್ಬಿಟ್ಟು ಹೊಸ ರಾಜಕೀಯ ಪಕ್ಷಗಳಿಗೆ, ಜನರ ಮಧ್ಯೆ ಇರುವಂಥ ರಾಜಕಾರಣಿಗಳಿಗೆ, ಜನರ ಪರವಾಗಿ ದನಿ ಎತ್ತುವಂಥ ರಾಜಕಾರಣಿಗಳಿಗೆ, ಜನರ ನೋವುಗಳಿಗೆ ಸ್ಪಂದಿಸುವಂಥ ರಾಜಕಾರಣಿಗಳಿಗೆ ಓಟ್ ಹಾಕಬೇಕಾಗಿದೆ. ಇವರೆಲ್ಲ ಈ ದುಷ್ಟ ಕೂಟಗಳನ್ನೆಲ್ಲ ಮಟ್ಟ ಹಾಕಿ ಹೊಸ ರಾಜಕಾರಣವನ್ನು ತರಬೇಕಾಗಿದೆ. ಇಲ್ಲ ಅಂದರೆ ಮತ್ತೆ ನಮಗೆ ಕೆಟ್ಟ ದಿನಗಳು, ಮತ್ತೆ ಇವರ ದರ್ಪ ದೌರ್ಜನ್ಯಗಳು ಮುಂದುವರಿಯುತ್ತೆ. ಇಲ್ಲೇ ಬದಲಾವಣೆ ಆಗಬೇಕಾಗಿರೋದು. ಒಳ್ಳೆಯ ರಾಜಕಾರಣಿಗಳು ಅಧಿಕಾರದಲ್ಲಿದ್ದರೆ ಸದನದಲ್ಲಿ ಕೊಲೆಗಡಕರು, ದಗಾಕೋರರು, ಸುಲಿಗೆಕೋರರು, ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಡಾನ್ಗಳು, ರೌಡಿ ಶೀಟರ್ಗಳು, ಅಯೋಗ್ಯರು, ಅವಿವೇಕಿಗಳು ಇಂಥವ್ರು ಇರಬಾರ್ದು. ಅದೊಂದು ಪವಿತ್ರವಾದ ರಾಜಕಾರಣದ ಸ್ಥಳ ಅದು ಸದನ. ಅಲ್ಲಿ ಚಿಂತನಾಶೀಲರು, ದಕ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು, ಮತ್ತು ವೈಜ್ಞಾನಿಕವಾಗಿರುವಂಥವ್ರು, ಒಳ್ಳೆ ಸಂವೇದನಾಶೀಲರು, ಒಳ್ಳೆ ವಿದ್ಯಾವಂತರು, ಒಳ್ಳೆ ಸಂಸ್ಕೃತಿವಂತರು, ಒಳ್ಳೆ ವಿಚಾರವಂತರು, ಒಳ್ಳೆ ಮಾನವೀಯ ವ್ಯಕ್ತಿಗಳು ಸದನದಲ್ಲಿರಬೇಕು. ಅಲ್ಲಿರಬೇಕು ಅಂದರೆ ನಾವು ಬದಲಾಗಬೇಕು ಅಂದರೆ ನಾವು ಪಕ್ಷ ಪ್ರಜ್ಞೆ, ಧರ್ಮ ಪ್ರಜ್ಞೆ, ಈ ಮತಾಂಧತೆ, ಈ ಕೊಡೋ ಚಿಲ್ಲರೆ ನೋಟು ಇದನ್ನೆಲ್ಲ ಬಿಟ್ಟು ಸಮರ್ಥ ವ್ಯಕ್ತಿಗಳನ್ನು ನಾವು ಆಯ್ಕೆ ತರಬೇಕು. ಯಾರೋ ಒಬ್ಬ ಒಳ್ಳೆಯ ವ್ಯಕ್ತಿ ಅವನ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಾನೆ ಅಂದರೆ ಅವ್ರ ದುಡ್ಡು, ಧರ್ಮ, ಜಾತಿ ಎಲ್ಲವನ್ನು ಬಿಟ್ಟು ಅವ್ನಿಗೆ ಓಟ್ ಹಾಕಿ ಗೆಲ್ಲಿಸಬೇಕು. ಆಗ ಸಮಾಜದಲ್ಲಿ ಏನೇ ಅನ್ಯಾಯ ಆದರೂ ಕೂಡ ಅವನು ನಮ್ಮ ಪರವಾಗಿ ನಮ್ಮ ದನಿಯನ್ನು ಕೇಳಿಸ್ಕೊಳ್ತಾನೆ, ಸತ್ಯದ ಪರವಾಗಿ ನಿಲ್ತಾನೆ. ಈ ಬದಲಾವಣೆಯನ್ನು ಕೂಡ ನಾವು ಮಾಡಬೇಕು. ಬರೀ ಹೋರಾಟ ಮಾಡೋದು ಅಷ್ಟೇ ಅಲ್ಲ, ಈ ಒಂದು ಬದಲಾವಣೆಯ ಹೋರಾಟವನ್ನು ಮಾಡಿ ಸರಿಯಾದ ಜನರನ್ನು ಸರಿಯಾದ ಈ ಸ್ಥಾನದಲ್ಲಿ ಕೂರಿಸ್ಬೇಕು. ಜೊತೆಗೆ ನಾವು ಕೂಡ ರಾಜಕಾರಣದಲ್ಲಿ ಬರೋ ಪ್ರಯತ್ನವನ್ನೂ ಮಾಡಬೇಕು. ರಾಜಕಾರಣ ಅಂದರೆ ಬರೀ ನಾವು ಓಟ್ ಹಾಕೋಕ್ಕಿರಲ್ಲ, ನಾವು ಕೂಡ ಶಾಸನವನ್ನು ಸೃಷ್ಟಿ ಮಾಡೋ ಸ್ಥಳಗಳಲ್ಲಿ ಕೊನೆ ಪಕ್ಷ ಬರೋ ಪ್ರಯತ್ನವನ್ನಾದರೂ ಮಾಡಬೇಕು. ಏನಂತೀರಿ? ಅಂತಿಮವಾಗಿ ಸೌಜನ್ಯ ಹೋರಾಟಕ್ಕೆ, ಸೌಜನ್ಯಗಳಿಗೆ, ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಲಿ, ಸತ್ಯ ಗೆಲ್ಲಿ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರಲ್ಲ, ಸತ್ಯವೇ ದೇವರು ಅಂತ. ಆ ದೇವರು ಸತ್ಯವನ್ನು ಗೆಲ್ಲಿಸ್ಕೊಳ್ಳಿ. ಅಂತಿಮವಾಗಿ ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯವಾಗಲಿ, ಸೌಜನ್ಯಗಳಿಗೆ ನ್ಯಾಯ ಸಿಗಲಿ. ನಮಸ್ಕಾರ.